ಬಟ್ ಸರ್ ಲುಕ್ಸ್ ಹೆಂಗ್ ಸರ್ ಚೇಂಜ್ ಮಾಡ್ಕೊಂಡ್ಬಿಟ್ರಿ ನೀವ್ ಹಂಗೆ ಹೀರೋ ತರ ಇದ್ದು ಇವಾಗೆಲ್ಲ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಒಂಥರ ದೊಡ್ಡ ದೊಡ್ಡ ಮೆಚೂರ್ಡ್ ಲುಕ್ ಆ ಒಂಥರ ಚಾಕ್ಲೇಟ್ ಬಾಯ್ ತರ ಇದ್ದು ಒಂಥರ ಒರಟೊರಟಾಗಿ ಒಂಥರ ಆಂಗರ್ ಪ್ರಶಾಂತ್ಗುನು ಇವಾಗಿನ ಒಂಥರ ಮೆಚೋರ್ಡ್ ಪ್ರಶಾಂತ್ಗುನು ನನಗೆ ಒಂದ್ ಸೆಕೆಂಡ್ ವಾಟ್ ಸರ್ರ ಇವರು ಅಂತ ಅನ್ಸ್ತು. ಏನಾಗತ್ತೆ ಅದೇ ಹೇಳದ್ನಲ್ಲ, ಪಾತ್ರಗಳಿಗೆ ತಕ್ಕಂಗೆ ನಾವು ಬದಲಾಯಿಸ್ಲಿಲ್ಲ ಅಂತಂದ್ರೆ ಆ ಪಾತ್ರಕ್ಕೆ ಜೀವ ತುಂಬಕ್ಕಾಗಲ್ಲ. ಒಂದ್ ಇವತ್ತೇನ್ ಹೇಳದ್ನಲ್ಲ, ಗ್ಯಾಂಗ್ಸ್ ಆಫ್ ಯುಕೆ ನೋಡಿದ್ರೆ ಬೇರೆ ಲುಕ್ ಅಲ್ಲಿ ಇದೀನಿ, ರೋಸಿ ನೋಡಿದ್ರೆ ಬೇರೆ ಲುಕ್ ಅಲ್ಲಿ ಇದೀನಿ, ಡೆವಿಲ್ಸ್ ಬ್ರದರ್ ಅಂತ ಇನ್ನೊಂದು ಸಿನಿಮಾ ನಡೀತಾ ಇದೆ ಅದೇ ಬೇರೆ ಲುಕ್ ಅಲ್ಲಿ ಇದೀನಿ. ಪಾತ್ರ ಅಂದ್ರೆ ಏನಾಗುತ್ತೆ, ನಮ್ಗೆ ಕಲಾವಿದರುಗಳಿಗೆ ಯಾವಾಗ್ಲೂ ಹೊಸ್ತನ ಏನೋ ನೋಡೋ ಆಡಿಯನ್ಸ್ಗೂ ಮಜಾ ಅನ್ಸುತ್ತೆ ಬೇರೆ ತರ ಕಂಡಾಗ ಅನ್ನೋ ಇದ್ರಲ್ಲಿ ಪ್ರಯೋಗಗಳನ್ನ ಮಾಡ್ತಿರ್ತೀವಿ. ಸೊ ಸಮ್ ಟೈಮ್ ಅದು ಆಡಿಯನ್ಸ್ಗೆ ಖುಷಿ ಕೊಡುತ್ತೆ. ಇವಾಗೇನು ನೀವು ಗ್ಯಾಂಗ್ಸ್ ಆಫ್ ಯುಕೆ ಲುಕ್ ನೋಡಿ ತುಂಬಾ ಚೆನ್ನಾಗಿದೆ ಅಂತೀರಿ, ದಟ್ ಈಸ್ ಡೈರೆಕ್ಟ್ರು ಮೂಡು, ಅವ್ರು ಏನು ಅವರ ಪಾತ್ರಕ್ಕೆ ಬೇಕು ಅಂತ ಕೇಳ್ಕೊಂಡಂತ ಒಂದು ಇದು. ಸೊ ಅದು ಅಲ್ಲಿಗೇನೋ ತಗೊಬಂದ ಅಲ್ಲಿ ಮ್ಯಾಚ್ ಆಯ್ತು. ಆ ಲುಕ್ಸ್ ಗೆ ಹೆಂಗೆ ತಯಾರಿ ಮಾಡ್ಕೊಂಡ್ರಿ ಸರ್? ಯಾಕಂದ್ರೆ ಗ್ಯಾಂಗ್ಸ್ ಆಫ್ ಯುಕೆ ನಲ್ಲಿ ಇರೋದು ವೆರಿ ವೆರಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂಡ್ ರಗಡ್ ಲುಕ್, ಮತ್ತೆ ನಿಮ್ದು ವೈಟ್ ಹೇರ್ಸ್ ನನಗೆ ಶಾಕ್ ಆಗಿದ್ದದು. ಆ ಒಂದು ಏಜ್ಡ್ ಲುಕ್ ಅಲ್ಲಿ ಆ ಒಂದು ಅಂದ್ರೆ ಆ ನಾಯಕತ್ವ ಒಂಥರ ಎಷ್ಟು ರಗಡ್ನೆಸ್ ಬೇಕು, ಅದಕ್ಕೆ ಎಷ್ಟು ಪವರ್ ಕೊಟ್ಟಿರೋ ಅಂತ ಒಂದು ಲುಕ್ ಅದು ನಿಮ್ಗೆ. ಅದಕ್ಕೆ ಎಷ್ಟು ತಯಾರಿ ನೀವು ಮಾಡ್ಕೊಂಡ್ರಿ, ಏನೇನೆಲ್ಲ ಮಾಡ್ಕೊಂಡ್ರಿ ಅದಕ್ಕೆ? ಫಸ್ಟ್ ನನಗೆ ಡೈರೆಕ್ಟ್ರು ಅಥವಾ ನಿಮ್ಗೆ ಇದನ್ನ ಹೇಳಿದ ತಕ್ಷಣ ಅವರು ಸ್ಟೋರಿ ಹೇಳಿದ ತಕ್ಷಣ ಈ ತರ ಲುಕ್ ನಾನು ಮಾಡ್ಬೇಕಂತ ನಿಮ್ಗೆ ಏನಾದ್ರು ಕ್ವಶನ್ ಬಂತ? ಏನಂತಂದ್ರೆ ಆಲ್ರೆಡಿ ನಾನು ಸಾಲ್ಟ್ ಅಂಡ್ ಪೆಪರ್ ಲುಕ್ ಅಲ್ಲಿ ಇದ್ದೆ, ರೋಜಿ ಸಿನಿಮಾ ಕೆಲಸ ನಡೀತಾ ಇತ್ತು ಅವಾಗ. ಟ್ರೆಂಡ್ ಅಂತ ಅದು ಅಲ್ಲ, ಹೊಸದಾಗಿ ಏನೋ ಪ್ರಯೋಗ ಮಾಡೋಣ ಅನ್ನೋದು ಯಾವಾಗಲೂ ಇರುತ್ತಲ್ಲ. ಅದೇನಾಯ್ತು, ಆ ಫೋಟೋ ಡೈರೆಕ್ಟರ್ ನೋಡಿದರೆ ನೋಡ್ಬಿಟ್ಟು ಸರಿ ಇದಕ್ಕೆ ಮಾಡೋಣ ಅಂತ ಅವ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ನನ್ನ ಕತೆ ಎಲ್ಲ ಕೇಳಿದಾಗ ಸರ್ ನಾನು ಅದರಲ್ಲಿ ಬೇರೆ ಥರ ಇದ್ದೀನಿ, ಇದರಲ್ಲಿ ಬೇರೆ ಥರ ಏನಾದರೂ ಇದ್ರೆ ಚೆನ್ನಾಗಿರುತ್ತೆ ಅಂತ ನಂಗೆ ಅನಿಸ್ತಿದೆ, ನಿಮ್ಗೆ ಏನು ಬೇಕು ಅಂತ ನಂಗೆ ಹೇಳಿ ಅಂತಂದಾಗ ನನಗೆ ಹಿಂಗೆಲ್ಲ ಬೇಕು ಅಂತ ಅಂದರು. ಸರಿ, ಅದಾದಮೇಲೆ ಎಲ್ಲ ಹೇರ್ನೆಲ್ಲ ಮತ್ತೆ ಅದನ್ನೆಲ್ಲ ಪರ್ಮಿಂಗ್ ಮಾಡಿ ಅದಕ್ಕೆಲ್ಲ ಕಲರ್ ಮಾಡಿಸಿ ಸೊ ನಿಂಗೆ ಹಂಗೆ ಕಾಣುತ್ತದು ಫ್ರೇಮಲ್ಲಿ. ನೀವು ನೋಡ್ತೀರಾ ಅವ್ರದ್ದು ಹೆಂಗಿದೆ ಲುಕ್ಸ್ ಅಂತ, ಟ್ರೈಲರ್ ನೋಡಿದ್ರೆ ಗೊತ್ತಾಗತ್ತೆ. ಅದರಲ್ಲಿ ಸರ್ನ ಗುರ್ತಿಡಿಯಕ್ ಆಗಲ್ಲ, ನಾನ್ ಗುರ್ತಿಡಿಲಿಲ್ಲ ಬಟ್ ಸುಮಾರು ಜನಕ್ಕೆ ಇದೇ ತರಾನೇ ಆಗಿರುತ್ತೆ. ಬಿಸ್ಕೆಟ್ 100% ಕರೆಕ್ಟ್ ತಾನೆ? ಖಂಡಿತವಾಗ್ಲೂ ಗುರ್ತಿಡಿಯಕ್ಕಾಗಲ್ಲ. ಸರ್ ವಿಲ್ ಲುಕ್ ವೆರಿ ವೆರಿ ಡಿಫ್ರೆಂಟ್ಲಿ. ಎಂತ ವಿಭಿನ್ನವಾದ ಪಾತ್ರನೂ ಹೌದು ಮತ್ತೆ ಲುಕ್ಸು ಹೌದು ಅದರಲ್ಲಿ. ಬಟ್ ಅದೇ ಹೇಳಂತಲ್ಲ, ಪಾತ್ರ ಡಿಮ್ಯಾಂಡ್ ಮಾಡುತ್ತೆ. ಡಿಮ್ಯಾಂಡ್ ಮಾಡಿದಾಗ ನಾವು ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡಾಗ ಸ್ಕ್ರೀನಿಗೆ ಅದು ಮಜಾ ಕೊಡುತ್ತೆ. ಅದು ನನಗೆ ಏನೋ ಬಹಳ ಪ್ರೀತಿಯಿಂದ ಪ್ರತಿಯೊಂದು ಹಂತದಲ್ಲೂ ಕೂಡ ಒಂದೊಂದು ಹೇರ್ಸ್ ಮೇಲೆ ಕೆಲಸ ಮಾಡಿಸ್ಬೇಕಾದ್ರೂ ಕೂಡ ಡೈರೆಕ್ಟರ್ ಫೋಟೋ ಕಳಿಸಿ, ಸರ್ ಇದು ಓಕೆನಾ, ಇಷ್ಟು ಓಕೆನಾ, ಇಷ್ಟು ಓಕೆನಾ. ಅವರು ಪ್ರತಿ ಚಾಲೆಂಜಿಂಗ್ ಅಂತ ಇಲ್ಲ, ಅದೇನಾಗತ್ತೆ ಫ್ರೇಮಲ್ಲಿ ನೋಡ್ಬೇಕಾದ್ರೆ ಅದ್ರ ಮಜಾ ಬೇರೆ ಇರುತ್ತೆ. ನಮ್ಗೆ ಇಲ್ಲಿ ಒಂದ್ ದಿವಸ 2 ದಿವಸ ನಮ್ಗೆ ಟೈಮ್ ಲ್ಯಾಪ್ಸ್ ಆಗ್ಬೋದು ಕೆಲ್ಸಕ್ಕೆ, ಬಟ್ ಫ್ರೇಮಲ್ಲಿ ಚೆನ್ನಾಗಿ ಕಾಣ್ತಿರುತ್ತೆ. ನೀವು ಚೆನ್ನಾಗಿ ಕಾಣ್ತಾ ಇದ್ದೀರಾ ಆಕ್ಚುಲಿ ಅದರಲ್ಲಿ. ಇವತ್ತು ಕೂಡ ನಮ್ಮ ಸ್ಟುಡಿಯೋಗೆ ಬಂದಿರೋ ಲುಕ್ಕಲ್ಲೂ ನೀವು ತುಂಬಾ ಅಂದ್ರೆ ಆ ಪ್ರಶಾಂತ್ಗೂ ಈ ಪ್ರಶಾಂತ್ಗೂ ತುಂಬಾ ಡಿಫ್ರೆನ್ಸ್ ನಾವೇ ನೋಡ್ತಾ ಇದೀವಿ ಆಕ್ಚುಲಿ. ಹೌದೌದು 100%. ನಿಮ್ಮ ಇವಾಗ ಚಿತ್ರರಂಗದಲ್ಲಿ ಯಾರು ಬಹಳ ಕ್ಲೋಸ್ ಸರ್? ಅದೇ ನೀವು ಲೂಸ್ ಮಾದವರೆಲ್ಲ ಒಂದೇ ಏರಿಯಾದಲ್ಲಿ ಇದ್ದೀರಾ ಅಂತೆಲ್ಲ ಕೇಳಿದೀವಿ. ಸೊ ಹೆಂಗೆ ಆ ಕ್ಲೋಸ್ನೆಸ್ ಏನಾದ್ರು ಇದೆಯಾ ನಿಮ್ಗೆ? ರೋಸಿ, ನಾನು ಲೂಸ್ ಮಾದಂದು ಜೊತೆಲಿ ರೋಸಿ, ನಾನು ಲೂಸ್ ಮಾದ, ಶ್ರೀನಗರ ಕಿಟ್ಟಿ, ತಮಿಳ್ ಸ್ಯಾಂಡಿ ಮಾಸ್ಟ್ರು, ಡೈರೆಕ್ಟರ್ ಶೂನ್ಯ, ಎಡ್ಡು ಬುಷ್ ಡೈರೆಕ್ಟರ್ ಶೂನ್ಯ ಎಲ್ಲ ಒಟ್ಟಿಗೆ ಸಿನಿಮಾ ಮಾಡ್ತಿದ್ವಿ. ನಾವೆಲ್ಲ ಹೇಗೆ ಅಂದರೆ ನಮ್ಮ ನೀವೇನು ಲೂಸ್ ಮಾದ ಅಂತೀರಿ, ನಾವು ಚಿಕ್ಕು ಚಿಕ್ಕು ಅಂತ ಕರಿತಿದ್ದು ಅವನ್ನ ಭಾಳ ಪ್ರೀತಿಯಿಂದ. ನಮ್ಮ ಮನೆ ಎದುರುಗಡೆ ಒಂದು 4-5 ಮನೆ ಬಿಟ್ಟರೆ ಅವ್ರ ಮನೆ. ಅವರ ಆಂಟಿನ ನಾವು ಅಂಬು ಆಂಟಿಯವರು ಮತ್ತು ಸಿದ್ದರಾಜು ಅಂಕಲ್ ಅವ್ರ ತಂದೆಯವರು ಎಲ್ಲ ಒಂದೇ ಏರಿಯಾದಲ್ಲಿ. ಅವ್ರ ಅಣ್ಣ ಮಹೇಶ ನನ್ನ ಜೊತೆ ಅವನು. ಸೊ ಎಲ್ಲ ಒಟ್ಟಿಗೆ ನೋಡ್ಕೊಂಡು ಬೆಳೆದಂಥವ್ರು. ಅಲ್ಲಿಂದ ಜರ್ನಿ ಹಂಗೆ ಎಲ್ಲ ಜೊತೆಗೆ ಒಂದೇ ಇಂಡಸ್ಟ್ರಿನವರು. ಸೊ ಆ ಒಡನಾಟನೇ ಬೇರೆ ತರ ಇರುತ್ತೆ ಅಲ್ವಾ? ಬಟ್ ಸಿಕ್ಕದಾಗೆಲ್ಲ ಫಿಲಂ ಬಗ್ಗೆನೇ ಮಾತಾಡ್ತೀರಾ ಅಥವಾ ಪರ್ಸನಲ್ ಆಗಿ ಮಾತಾಡ್ಕೋತೀರಾ? ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಅಮ್ಮ ಹೆಂಗಿದ್ದಾರೆ, ಮನೇಲಿ ಅವ್ರನ್ನ ನಮ್ಮ ಮನೇಲಿ ಹೆಂಗಿದ್ದಾರೆ ಅಂತಿರ್ತಾರೆ. ಸೊ ಅದ್ರ ಬಗ್ಗೆ ತಿಂಡಿ ಎಸ್ ಆ ತರಾನೇ. ಓಕೆ, ಯಾರ್ದು ಸ್ಕ್ರಿಪ್ಟ್ ಬಗ್ಗೆ ಆಗ್ಲಿ ಅಥವಾ ಬರ್ತಾ ಇರುವಂತ ಪ್ರಾಜೆಕ್ಟ್ ಗಳ ಬಗ್ಗೆ ಆಗ್ಲಿ ಏನು ಮಾತಾಡಿ ಒಂಥರ ಡಿಸ್ಕಸ್ ಅವಾಗ ಸಜೆಷನ್ಸ್ ತಗೊಳ್ಳೋದು, ಒಪಿನಿಯನ್ಸ್ ನ ಶೇರ್ ಮಾಡೋದು. ಏನಾಗುತ್ತೆ, ಅಲ್ಟಿಮೇಟ್ ಸಿನಿಮಾ ಗೆಲ್ಲಬೇಕು ಅನ್ನೋದಕ್ಕೆ ಕೆಲಸ ಮಾಡ್ತಿರ್ತೀವಿ ಎಲ್ರೂ. ಹೌದು. ಪ್ರತಿಯೊಂದು ಹಂತದಲ್ಲಿ ಕೂಡ
ಇವಾಗ ನನಗೆ ರೋಸಿಲಿ ನನ್ ಗೆಟಪ್ ಅವನಿಗಿಷ್ಟ, ಹ್ಮ್ ಆ, ಯೋಗಿಗೆ ಹ್ಮ್ ಯೋಗಿ ಗೆಟಪ್ ನನಗಿಷ್ಟ. ಅಂದ್ರೆ ಹೆಂಗ್ ಹೇಳೋದು ಅದನ್ನ, ಕಿಟ್ಟಪ್ಪನ್ ಗೆಟಪ್ಪು ಇನ್ನೂ ವಿಭಿನ್ನವಾಗಿದೆ ನನಗೆ. ಅದೊಂಥರ ಬೇರೆ ಮೂಡ್ ಕೊಡುತ್ತೆ. ಒಂದಕ್ಕೊಂದು ಟಕಾಫರ್ ಇರುತ್ತಲ್ಲ, ಅದು ಮಜಾ ಅನ್ಸುತ್ತೆ. ಬಟ್ ಆಫ್ ಸ್ಕ್ರೀನು ಹಂಗೇನೆ ಅದನ್ನ ಮಜಾ ತಗೋತೀರಾ, ಕಾಲ್ ಎಳಿಯೋದು, ತಮಾಷೆ ಜಾಲಿ ಆಗಿರ್ತೀವಿ. ಅದು ಸೊ This is ಅದೇ ತರನೇ cool. ಇದೆ ನಿಮ್ಮ ಒಡನಾಟ ಯೋಗಿ ಸರ್ ಜೊತೆ. 100%. ವೆರಿ ನೈಸ್ ಸರ್. ಸರ್ ಹಂಗೆ ಬರ್ತಾ ಇದ್ದಂಗೆನೆ ಚಿತ್ರರಂಗದಲ್ಲಿ ಕಾಲಿಟ್ಟು ಸುಮಾರು ವರ್ಷ, 25 ವರ್ಷದ ಮೇಲೆ ಆಗಿದೆ. ಡೈರೆಕ್ಷನ್ ಅಂತ ನಿಮ್ ತಲೆನಲ್ಲಿ ಇದ್ದಿದ್ದು, ನಟ ಆಗಿದ್ದೀರಾ, ಅದಕ್ಕೆ ನೀವೇನ್ ಹೇಳ್ತೀರಾ? ಡೈರೆಕ್ಷನ್ ಕೂಡ ಒಂದು ಮಾಡಿದೆ ಕಣೋ. ಹಾ ಒಂದ್ ಸಿನಿಮಾ ಮಾಡಿದೆ, ಚಿರಾಯು ಅಂತ ಹೇಳಿ, ಓನ್ ಪ್ರೊಡಕ್ಷನ್ ಅಲ್ಲಿ ಮಾಡಿದೆ. ಸೊ ಅದಾದ್ಮೇಲೆ ನಾನೇ ಡೈರೆಕ್ಷನ್ಗೆ ಬ್ರೇಕ್ ತಗೊಂಡು ಆಕ್ಟ್ ಮಾಡ್ಕೊಂಡು ಹೋಗೋಣ, ಡೈರೆಕ್ಷನ್ ಮಾಡಕ್ಕಿನ್ನ ಟೈಮ್ ಇದೆ ಅಂತೇಳಿ. ಇನ್ನ ಅದಕ್ಕೆ ಪಳಗ್ಬೇಕು ಅಂತ ನಿಮ್ಗೆ ಅನ್ಸ್ತಾ ಇಲ್ಲ ಒಂದ್ ಕಡೆ, ಅಥವಾ ಕರೆಕ್ಷನ್ಸ್ ಬೇಕು ಅಂತ ಅನಿಸ್ತಾ? ಕರೆಕ್ಷನ್ಸ್ ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಟೈಮ್ ಬೇಕು. ಯಾಕಂದ್ರೆ ಇವಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೇಗೆ ಅಂತಂದ್ರೆ, ಹ್ಯಾಕ್ ಮಾಡೋದಾದ್ರೆ ನಾನು ಹೋಗ್ತೀನಿ, ಇನ್ನೊಬ್ರು ಹೇಳಿದ್ನ ಮಾಡ್ಬರ್ತೀನಿ. ಬಟ್ ಡೈರೆಕ್ಷನ್ ಮಾಡಕ್ಕೆ ಅಂತ ನಿಂತಾಗ ಎಲ್ಲಾ ಪಾತ್ರಗಳನ್ನ ಜೀವಿಸ್ಬೇಕು, ಅದ್ರದ್ದೇ ಅಂತ ಟೈಮ್ ಸ್ಪೇಸ್ ಕೊಡಬೇಕು. ಇಟ್ಸ್ ಟೇಕ್ ಏನೋ ರಿಸ್ಕ್ ಟೇಕಿಂಗು ಜಾಸ್ತಿ ಇರುತ್ತೆ ಸರ್. ನಟನಿಗೂ ಅಲ್ಲ, ನಟನೆ ಮಾಡುವ ಒಂದು ಏನಂತ ಹೇಳ್ತಾರೆ ಸ್ಟ್ರೀಮ್ ಲೈನ್ಗೂನು, ಡೈರೆಕ್ಷನ್ದು ಸ್ಟ್ರೀಮ್ ಲೈನ್ಗೂನು ಸ್ವಲ್ಪ ಡಿಫ್ರೆನ್ಸ್ ಇದೆ. ಅದೊಂಥರ ನಶ ಡೈರೆಕ್ಟರ್ ಜಾಗ. ಅದು ಒಳಗಡೆ ಇರೋನು ಎಲ್ಲೂ ಹೋಗಲ್ಲ, ಅವಾಗ ಕಾಡಿಸ್ತಿರ್ತಾನೆ, ಬಟ್ ಯಾವಾಗ ಹೊರಗಡೆ ಬರ್ತಾನೆ ಗೊತ್ತಿಲ್ಲ. ಯಾವಾಗ ಮಾಡ್ತೀರಾ ಸರ್ ನೆಕ್ಸ್ಟ್ ಡೈರೆಕ್ಷನ್? ಗೊತ್ತಿಲ್ಲ, ಸದ್ಯಕ್ಕೆ ಪ್ಲಾನ್ ಇಲ್ಲ. ಬಟ್ ಮಾಡ್ಬೇಕಾದ ಆಸೆ ಅಂತೂ ಇದೆ ತಾನೇ? ಇದೆ, ಅದು ಎಲ್ಲೂ ಹೋಗಲ್ಲ, ಅದು ಇದ್ದೇ ಇರುತ್ತೆ ಒಳಗಡೆ ಇರೋನಲ್ಲ. ಒಂದು ಒಳ್ಳೆ ಸ್ಟೋರಿಗೆ ಖಂಡಿತ ಮಾಡ್ತೀನಿ, ಬಟ್ ಒಂದು ಒಳ್ಳೆ ಪ್ರೊಡಕ್ಷನ್ ಬ್ಯಾನರ್ ಅಂಡರ್ ಅಲ್ಲಿ ಖಂಡಿತ ಮಾಡ್ತೀನಿ. ಬಟ್ ನಿಮ್ಗೆ ಎಲ್ಲೋ ಒಂದ್ ಕಡೆ ಕೊರಿತಾ ಇದೆಯಾ? ಇಲ್ಲ, ನಾನು ಡೈರೆಕ್ಷನ್ ಅಂತ ಅನ್ಕೊಂಡಿದ್ದು ನನಗೆ ಅದು ಸಿಗ್ತಾ ಇಲ್ಲ, ನಾನು ಇವಾಗ ನಟನೆ ಮಾಡ್ತಾ ಇದೀನಿ, ನಟ ಆಗಿದ್ದೀನಿ. ಏನಂದ್ರೆ ಫಸ್ಟ್ ನಾನು ಬಂದಿದ್ದೆ ಹೀರೋ ಆಗ್ಬೇಕು ಅಂತೇಳಿ. ಅದ್ರ ಜೊತೆಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾಯ್ತು ಅಂತಂದ್ರೆ, ನಾವು ಹೊರಟ ಮಾಡ್ಬೇಕಾದ್ರೆ ಡೈರೆಕ್ಟರ್ ಬೆಳಗ್ಗೆಲ್ಲ ಸೀನ್ ಬರ್ದು ಕೂತಿರೋನು, ಸಾಯಂಕಾಲ ಹೋದ್ರೆ ನಾನೇ ಅವನಿಬ್ರೆ, ಇನ್ ಯಾರಿಲ್ಲ, ಅವ್ನಿಗೆ ನಾನೇ ಅಸಿಸ್ಟೆಂಟ್ ಡೈರೆಕ್ಟರ್. ಸಾಯಂಕಾಲ ಬಂದಿದ ತಕ್ಷಣ ಸೀನ್ ಹೇಳೋನು. ಕೆಲಸನೂ ಮಾಡ್ಬಿಟ್ಟಿದ್ದೀರಾ ಸರ್? ವೆರಿ ನೈಸ್. ಸಾಯಂಕಾಲ ಬಂದಿದ ತಕ್ಷಣ ಸೀನ್ ಹೇಳೋನು. ಸೀನ್ ಹೇಳಿದ ತಕ್ಷಣ ಗೆಳೆಯ ಇದು ಹೆಂಗಿದೀವ ಅವನು, ಗೆಳೆಯ ಇದೋಕೆ ಕಣೋ, ಇದು ಬೇಡ ಕಣೋ ಅಂದ್ರೆ, ಅವಾಗ ನಮ್ಮಿಬ್ರಿಗೆ ಜಗಳ. ನಾವಿಬ್ರು ಕುತ್ಕೊಂಡ್ರೆ ಜಗಳ ಕಾಯ್ತಿರ್ತೀವಿ, ಅಂದ್ರೆ ಸಿನಿಮಾ ಬಗ್ಗೆ ಡಿಸ್ಕಷನ್ ಮಾಡ್ತಿರ್ತೀವಿ ಜಾಸ್ತಿ. ಇದು ಬೇಕು, ಇದು ಬೇಡ, ಇದು ಸರಿ, ಅದು ತಪ್ಪು, ಅದು ಚರ್ಚೆ ನಡೀತಾ ಇರುತ್ತೆ. ಸೊ ಹಾಗಾಗಿ ಅದು ಗೊತ್ತಿಲ್ಲದೆ ಒಳಗಡೆ ಒಬ್ಬ ಇದ್ದಾನೆ ನಿರ್ದೇಶಕ, ಅವ್ನು ಯಾವಾಗ ಹೊರಗಡೆ ಬರ್ತಾನೆ ಗೊತ್ತಿಲ್ಲ. ಬಟ್ ನಿಮ್ಗೇನಂತರ ಕಾತುರತೆ, ಇಲ್ಲ ನಾನು ಮಾಡ್ಲೇಬೇಕು ಅಂತ ಮಾಡೋ ಇಲ್ಲ ಇವಾಗ ಸದ್ಯಕ್ಕೆ ಸಿನಿಮಾಗಳು ನಡೀತಾ ಇದೆ, ಒಪ್ಕೊಂಡಿರೋ ಸಿನಿಮಾಗಳೆಲ್ಲ 1 by 1 ಮುಗಿಸ್ತಾ ಮುಂದಕ್ಕೆ ಮಾಡೋಣ. ನೋ ಡೌಟ್ ಇವಾಗ ನೀವು ಮಾಡಿರುವಂತ ಗ್ಯಾಂಗ್ಸ್ ಆಫ್ ಯುಕೆ, ರವಿ ಸರ್ ಡೈರೆಕ್ಷನ್, ಎಂತ ಒಳ್ಳೆ ಡೈರೆಕ್ಟರ್ ಅವರು, ಮತ್ತೆ ಏನೋ ಒಂಥರ ಡಿಫ್ರೆಂಟ್ ಡೈಮೆನ್ಷನ್ ಅಲ್ಲಿ ಯೋಚನೆ ಮಾಡುವಂತ ಡೈರೆಕ್ಟರ್ ಅವರು, ನಮ್ಗೆಲ್ಲರಿಗೂ ಗೊತ್ತಿದೆ ಅದು. ಅಂಡ್ ಅವ್ರನ್ನು ಕೂಡ ನಾವು ಮಾತಾಡ್ಸಿದೀವಿ, ಅವ್ರ ಬಗ್ಗೆನೂ ನಮ್ಗೆ ನಾವು ತಿಳ್ಕೊಂಡು ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿದ್ದು ನಿಮ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಿಕ್ಕೆ, ಆಯ್ತಾ? ಅವರು ಸರ್ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದನ್ನ ನಾನು ಆಮೇಲೆ ನಿಮ್ಗೆ ಸರ್ಪ್ರೈಸ್ ಆಗಿ ತೋರಿಸ್ತೀನಿ ಅಥವಾ ಕೇಳಿಸ್ತೀನಿ. ಅದಕ್ಕಿಂತ ಮುಂಚೆ ರೀಸೆಂಟ್ ಮೂವಿದು ಗ್ಯಾಂಗ್ಸ್ ಆಫ್ ಯುಕೆ ಬಗ್ಗೆ ಮಾತಾಡಿದ್ರೆ, ಲೈಕ್ ಲಿಟ್ರಲಿ ಬಿಗ್ ಟೈಮ್ ವೈಲೆಂಟ್ ಮೂವಿ, ಬಿಗ್ ಟೈಮ್ ವೈಲೆನ್ಸ್, ಕೊಚ್ಚಾಕೋದು, ರಕ್ತಪಾತ, ಕೊಲೆಗಳು, ಆ ಫೈಟಿಂಗು, ಆಮೇಲೆ ರಗಡ್ನೆಸ್ಸು, ಆ ಸ್ಕ್ರಿಪ್ಟಿಂಗು. ಸರ್ ಫಸ್ಟು ಇದು ನಿಮ್ಮನ್ನ ಅಪ್ರೋಚ್ ಆಯ್ತಲ್ಲ, ಸ್ಟೋರಿ ಹಿಂಗೆ ಅಂತ ಬಂತಲ್ಲ, ಫಸ್ಟ್ ಬಂದಿದ್ದ ಥಾಟ್ ಏನ್ ನಿಮ್ಗೆ? ಇದು ಬೇರೆ ಒಂದು ಅಧ್ಯಾಯ ಬರೆಯುತ್ತೆ ಅನಿಸ್ತು ನನಗೆ. ಯಾಕೆ ಅಂತಂದ್ರೆ, ಒಂದು ಕತೆ ಮಾಡಿದಾಗ ಪ್ರತಿಯೊಂದು ಹಂತದಲ್ಲೂ ಅವ್ರೇನು ನನಗೆ ಸೀನ್ ಬೈ ಸೀನ್ ಹೇಳ್ತಾ ಹೋದ್ರು, ನಾನು ಅದನ್ನು ನೋಡ್ತಾ ಹೋಗ್ತಿದ್ದೆ. ದಟ್ ಮೀನ್ಸ್ ಅವ್ರು ಹೇಳೋ ದಾಟಿ ಇತ್ತಲ್ಲ, ಅದು ನನಗೆ ಕೇಳಬೇಕಾದ್ರೆ ನಾನು ಸಿನಿಮಾ ನೋಡ್ದಂಗೆ ಆಗ್ತಿತ್ತು ನನಗೆ. ಬೇರೆ ಥರದ ಒಂದು ಮೂಡು. ಯಾಕೆಂದ್ರೆ ಒಂದು ಉತ್ತರ ಕರ್ನಾಟಕದಲ್ಲಿ ನಡೆಯುವಂತ ಒಂದು ರಕ್ತಸಿಕ್ತ ಒಂದು ಕತೆ ಇದು. ಗ್ಯಾಂಗ್ಸ್ ಆಫ್ ಯುಕೆ ಅಂತಂದ್ರೆ, ಯುಕೆ ಅಂದ್ರೆ ಉತ್ತರ ಕರ್ನಾಟಕ ಅಂತ. ಉತ್ತರ ಕರ್ನಾಟಕ ಅಲ್ಲಿ ಒಂದು ಭಾಗದ ಒಂದು ಕತೆ ನಡೆಯುತ್ತೆ. ನಿಮ್ಗೆ ಹೆಂಗಿರುತ್ತೆ ಅಂತಂದ್ರೆ ಮೂಡು, ಕಲ್ಟ್, ನಾವೇನು ಕಲ್ಟ್ ಸಿನಿಮಾ ಅಂತಿರ್ತೀವಲ್ಲ, ಅಲ್ಲಿ ಆ ಬಿಸಿಲು, ಆಮೇಲೆ ಆ ಬಯಲುಸೀಮೆದ ಅಲ್ಲಿ ಇದೇ ಬೇರೆ ಇರುತ್ತೆ ನಮಗೆ ನೋಡೋದಕ್ಕೆ. ಫ್ರೇಮ್ ಟು ಫ್ರೇಮ್ ನೋಡಿದ್ರೆ ಸಿನಿಮಾ ನಿಮ್ಗೆ ಮಜಾ ಬೇರೆ ಇರುತ್ತೆ. ಪಕ್ಕಾ ಉತ್ತರ ಕರ್ನಾಟಕದ ಜನ